ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇನ್ನು ಮಾರ್ನಿಂಗ್ಗೆ ಬೇಗ ಎದ್ದು 5:30ಗೆ ಎದ್ದೆ. ಇವತ್ತು ಎದ್ದು ಜೀರಿಗೆ, ಅಜ್ವೈನ್, ಸೋಂಪು ಕಾಳು ಹಾಕ್ಕೊಂಡು ಕಾಯಿಸ್ಕೊಂಡು ವಾಟರ್ ಕುಡಿತಾ ಇದ್ದೀನಿ. ಇದು ಜೀರ್ಣಶಕ್ತಿಗೆಲ್ಲ ತುಂಬಾ ಒಳ್ಳೆಯದು. ತುಂಬ ದಿನದಿಂದ ಹೆಲ್ದಿ ರೂಟೀನ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಟೈಮೇ ಸಿಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಜೀರಿಗೆ ಇವೆಲ್ಲ ನೀರು ಹಾಕ್ಕೊಂಡು ಕುಡಿದು, ಇನ್ನು ನನ್ನ ಮಗನಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಬೇಕಿತ್ತು. ಹಂಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ವಾರ ಮಾಡಬೇಕಿತ್ತು. ಹಾಗಾಗಿ ನೀರೆಲ್ಲನೂ ಕಚ್ಕೊಂಡೆ. ಇನ್ನು ನೀರೆಲ್ಲನೂ ಕಚ್ಕೊಂಡು ಇನ್ನು ತಿಂಡಿಗೆ ಪಲಾವ್ ಎಲ್ಲನೂ ಮಾಡಿಕೊಂಡೆ. ಇನ್ನು ನೀರು ಬಿಟ್ಟರು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ವಾರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ವಾರ ಎಲ್ಲ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಕರೆಕ್ಟಾಗಿ ಆಯಿತು. ಹಾಗಾಗಿ ಎಲ್ಲನೂ ಮಾಡಿಕೊಂಡು ನಿಧಾನಕ್ಕೆ ಎಲ್ಲನೂ ಮುಗಿಸ್ಕೊಂಡೆ. ಇನ್ನು ವಾರ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲನೂ ಮಾಡಿಕೊಂಡು ಪೇರೆಂಟ್ಸ್ ಮೀಟಿಂಗ್ ಹೋದೆ. ಆಲ್ಮೋಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು. ಇವತ್ತು ಸಾವಿತ್ರಿಬಾಯಿ ಪಾಪುಲೆ ಅವ್ರದ್ದು ಹುಟ್ಟಿದ ದಿನ ಆಗಿರೋದ್ರಿಂದ ಮೀಟಿಂಗ್ ಕರೆದಿದ್ರು, ಹೋದೆ. ಮೀಟಿಂಗೆಲ್ಲ ಅಟೆಂಡ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಮೀಟಿಂಗು. ಆದರೆ ಪೇರೆಂಟ್ಸ್ ಯಾರೂ ಬಂದಿರಲಿಲ್ಲ. ಇನ್ನು ಮಕ್ಕಳು ಹಾಡು ಹೇಳೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು. ಅವನ್ನೆಲ್ಲನೂ ಅಟೆಂಡ್ ಮಾಡಿದೆ. ಇನ್ನು ಅಟೆಂಡ್ ಮಾಡಾದಮೇಲೆ ಇನ್ನು ಸ್ಕೂಲಲ್ಲೇ ಊಟ ಕೊಟ್ಟರು. ಪಾಯಸ ಮತ್ತು ಪಲಾವ್ ಮಾಡಿಸಿದ್ರು. ಇನ್ನು ಪಾಯಸ ಪಲಾವ್ ಎಲ್ಲನೂ ಸ್ಕೂಲಲ್ಲೇ ಮುಗಿಸ್ಕೊಂಡೆ. ಮಧ್ಯಾಹ್ನದ ಊಟನೂ ಮುಗಿಸ್ಕೊಂಡೆ. ಇನ್ನು ನನ್ನ ಮಗಳನ್ನ ಮನೇಲೆ ಮಲಗಿಸೋಗಿದ್ದೆ, ನಿದ್ದೆ ಟೈಮು ಅಂದ್ಬಿಟ್ಟು. ಅವಳು ಎದ್ದರೆ ಇದು ಮಾಡ್ತಾಳೆ, ಕೂಗಾಡ್ತಾಳೆ, ಹೇಳ್ತಾಳೆ ಅಂದ್ಬಿಟ್ಟು ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೂ ಕೂಡ ಬಂದೆ. ಇನ್ನು ಸಂಜೆ ಹಿಂಗೆ ನಮ್ಮ ಮನೆಯವ್ರು ಬೆಂಗಳೂರಿಂದ ಬಂದರು. ಬರ್ತಾ ಇವತ್ತು ಚನ್ನರಾಯಪಟ್ಟಣದಲ್ಲಿ ಸಂತೆ ಆಗಿರೋದ್ರಿಂದ ಬೇಕಾದಂಗೆ ಸೊಪ್ಪು ತಂದಿದ್ದರು. ಸೊಪ್ಪು ಜಾಸ್ತಿ ಆಗಿಬಿಟ್ಟಿತ್ತು. ತುಂಬಾ ಸೊಪ್ಪು ಹೊತ್ಕೊಬಂದಿದ್ರು. ಇನ್ನು ಸೀಗಡಿ ಎಲ್ಲ ತರಿಸಿದ್ದೆ. ಮೊಸಪ್ಪು ಸೀಗಡಿ ಸಾರು ಮಾಡಿದ್ದೆ. ಅದಕ್ಕೆ ಮುದ್ದೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಇವತ್ತಿನ ರಾತ್ರಿ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿಕೊಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.